ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಲ್ಲಿ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದು ಎಣ್ಗಾಯಿ ಬದನೆಕಾಯಲ್ಲಿ ಮಾಡಿರ್ತೀರ, ಬಟ್ ಇದು ಒಂದು ವೆರೈಟಿಯಾಗಿ ನೀವು ಬದನೆಕಾಯಲ್ಲೂ ಮಾಡ್ಬೋದು, ದಪ್ಪ ಮೆಣಸಿನ್ಕಾಯಲ್ಲೂ ಮಾಡ್ಬೋದು. ನಾನಿವತ್ತು ದಪ್ಪ ಮೆಣಸಿನ್ಕಾಯಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ದಪ್ಪ ಮೆಣಸಿನಕಾಯಿನ ಎಣ್ಗಾಯನ್ನು ತೋರಿಸ್ತಾ ಇದ್ದೀನಿ. ಅದನ್ನು ಇದು ಏನು ಡಿಫ್ರೆಂಟ್ ಆಗಿರೋದು. ಈಗ ಆಲ್ರೆಡಿ 2 ಥರ ತೋರಿಸಿದ್ದೀನಿ, ಇದು 3ನೇ ಥರ ತೋರಿಸ್ತಾ ಇರೋದು. ಈಗ ನಾನಿಲ್ಲಿ ಫಸ್ಟು ಕ್ಯಾಪ್ಸಿಕಮ್ಮನ್ನು ಮಧ್ಯದಲ್ಲಿ ಏನು ಬೀಜ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ತೆಗ್ದು ಎತ್ತಿಟ್ಕೋತಾ ಇದ್ದೀನಿ. ಈಗ ನಾನು ತೆಗ್ದು ಮತ್ತು ಒಂದು 3 ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ದೊಡ್ಡಕ್ಕೆ ತೊಗೊಂಡಿದ್ರೆ ಒಂದು 2 ದಪ್ಪ ಮೆಣಸಿನ್ಕಾಯಿನ ಹೆಚ್ಕೊಳ್ಳಿ, ಸ್ವಲ್ಪ ದೊಡ್ಡ ಸೈಜಲ್ಲಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ 2 ಮಿಕ್ಸ್ ಇದ್ದರೆ ಚೆಂದ ಅಂತ. ಈಗ ಬಾಣಲಿ ಬಿಸಿ ಆದಮೇಲೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಈಗ ದಪ್ಪ ಮೆಣಸಿನ್ಕಾಯಿನ ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಅದು ಆ ಕ್ರಿಸ್ಪಿನೆಸ್ ಹೊಟ್ಟೋಗುತ್ತೆ ಅನ್ನೋ ಕಾರಣಕ್ಕೆ ಇವಾಗಲೇ ಫಸ್ಟ್ ಒಂದು ಮುಕ್ಕಾಲು ಭಾಗ ಬೇಯಿಸ್ಕೋಬೇಕು. ಅದು ನಿಮಗೆ ಬೆಂದಾಗ ಗೊತ್ತಾಗುತ್ತೆ, ಆ ಒಂದು ಫ್ಲೇವರ್ ಇರ್ಬೋದು, ಸ್ಮೆಲ್ಲು ಎಣ್ಣೆಲಿ ಫ್ರೈ ಆದಾಗ ಒಂದು ಡಿಫ್ರೆಂಟ್ ಸ್ಮೆಲ್ ಬರುತ್ತೆ ಕ್ಯಾಪ್ಸಿಕಮ್ದು. ಆವಾಗ ಅದು ಆಲ್ಮೋಸ್ಟ್ ಬೆಂದಿದೆ ಅಂತ ಅರ್ಥ. ಈಗ ನನಗೆ ಒಂದು ಅರ್ಧದಿಂದ ಮುಕ್ಕಾಲು ಬೆಂದರೆ ಸಾಕು. ಮುಕ್ಕಾಲು ಬೆಂದರೆ ತುಂಬ ಜಾಸ್ತಿ ಆಗುತ್ತೆ, ಅರ್ಧ ಬೇಯಿಸ್ಕೊಳ್ಳಿ ಸಾಕು. ಹೀಗೆ ನೀಟಾಗಿ ಎಲ್ಲ ಸೈಡೂ ಬೇಯಿಸ್ಕೋಬೇಕು. ಈಗ ಬೇಯಿಸ್ಕೊಂಡಿದ್ದಾದಮೇಲೆ ನಾನು ಮಿಕ್ಸಿಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇನ್ನೊಂದು ಪ್ಯಾನನ್ನು ಇಟ್ಕೊಂಡು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಶೇಂಗಾ ಬೀಜನ ಹುರ್ಕೋತಾ ಇದ್ದೀನಿ. ಡ್ರೈ ರೋಸ್ಟನ್ನು ಮಾಡ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾನಿವಾಗ ಮಿಕ್ಸಿ ಜಾರ್ಗೆ ಸಿಪ್ಪೆ ಏನು ತೆಗಿತಾ ಇಲ್ಲ, ಸಿಪ್ಪೆ ಇರೋ ಹಾಗೇ ಹಾಕೋತಾ ಇದ್ದೀನಿ. ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿವಾಗ ಇಲ್ಲಿ ಖಾರಕ್ಕೆ ಹಸಿಮೆಣಸು ಒಂದು 2 ಹಸಿಮೆಣಸು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಆಮೇಲೆ ಬೆಳ್ಳುಳ್ಳಿ ಒಂದು 4 ಎಸಳು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3ರಿಂದ 4 ಸ್ಪೂನ್ ಹಸಿ ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ, 1 ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಕುರ್ಷಣಿ ಅಂತ ಕರಿತೀವಿ, ಗುರೆಳ್ಳು ಅಂತಾರಲ್ವ, ಅದನ್ನು ಹುರಿದು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದ್ದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಫೈನ್ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ವ, ಈಗ ಅದನ್ನು ನಾನು ಕ್ಯಾಪ್ಸಿಕಮ್ ಒಳಗೆ ಫಿಲ್ ಮಾಡಬೇಕು. ಮುಕ್ಕಾಲು ಫಿಲ್ ಮಾಡಿದ್ರೆ ಸಾಕು. ನಾವೇನು ಗುಡ್ಡಿ ಮಾಡ್ಕೊಂಡಿದ್ದೀವಲ್ವ, ಅಂದರೆ ಬೀಜ ಎಲ್ಲ ತೆಗ್ದುಬಿಟ್ಟು ಕ್ಯಾಪ್ಸಿಕಮ್ ಇಟ್ಕೊಂಡಿದ್ವಲ್ಲ, ಅದ್ರ ಒಳಗೆ ಒಂದು ಮುಕ್ಕಾಲು ಭಾಗ ನಾವು ಮಾಡ್ಕೊಂಡಿರೋ ಪೇಸ್ಟನ್ನು ತುಂಬಿ ಇಟ್ಕೋತಾ ಇದ್ದೀನಿ. ಫುಲ್ ಬೇಡ, ಒಂದು ಮುಕ್ಕಾಲು ಭಾಗ ತುಂಬಿಕೊಂಡ್ರೆ ಸಾಕು. ಈಗ ನಾನು ಸೇಮ್ ಬಾಣಲಿ ಏನು ಕ್ಯಾಪ್ಸಿಕಮ್ ಹುರ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ನಾನಿವಾಗ ಎಣ್ಣೆ ತುಂಬ ಬೇಕಾಗಲ್ಲ. ನಾವು ನಾರ್ಮಲ್ಲು ಎಣ್ಗಾಯಿ ಮಾಡ್ತೀವಲ್ಲ ಅದರಷ್ಟೆಲ್ಲ ಬೇಕಾಗಲ್ಲ, ಒಂದು 2-3 ಟೇಬಲ್ ಸ್ಪೂನ್ ಸಾಕು. ಯಾಕೆಂದರೆ ಆಲ್ರೆಡಿ ಕ್ಯಾಪ್ಸಿಕಮ್ ಬೇಯಿಸ್ಕೊಂಡಿರೋದ್ರಿಂದ ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಲ್ಲ. ಹಾಗಾಗಿ ಈಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ನಾನಿವಾಗ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫುಲ್ ಬೇಯಿಸ್ಕೋಬೇಡಿ, ಒಂದು ಅರ್ಧ ಬೆಂದರೆ ಸಾಕು. ಏಕೆಂದರೆ ಅದು ಫುಲ್ಲು ನಾವು ಎಲ್ಲ ಗ್ರೇವಿ ಎಲ್ಲ ಹಾಕಿದ್ಮೇಲೆ ತುಂಬ ಬೆಂದೋದಂಗೆ ಆಗುತ್ತೆ. ಹಾಗಾಗಿ ಈಗ ಒಂದು ಅರ್ಧ ಬೆಂದಾದಮೇಲೆ ನಾವೇನು ಕ್ಯಾಪ್ಸಿಕಮ್ ಪೀಸ್ ಮಾಡಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದು ಒಂದು 2 ಮಿನಿಟ್ಸ್ ಆದಮೇಲೆ ನಾವು ಫಿಲ್ ಮಾಡಿರೋವಂಥ ಕ್ಯಾಪ್ಸಿಕಮ್ ಕೂಡ ಹಾಕೋತಾ ಇದ್ದೀನಿ. ಇದು ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಬಿಟ್ಟಾದಮೇಲೆ ಅಂದರೆ ಇನ್ನೂ ಏನು ಪೇಸ್ಟ್ ಮಿಕ್ಕಿರುತ್ತಲ್ವ ಅದನ್ನು ನಾನು ಹಾಕ್ಕೋತಾ ಇದ್ದೀನಿ. ಸೇಮ್ ಎಣ್ಗಾಯಲ್ಲಿ ಹೇಗೆ ಹಾಕ್ಕೋತೀವೋ ಮಿಕ್ಕಿರೋ ಅಂದರೆ ಪೇಸ್ಟನ್ನು ಹಾಗೆ ಇದಕ್ಕೂ ಹಾಕ್ಕೋತಾ ಇದ್ದೀನಿ. ಈಗ ನಾನು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ, ಆ ಒಂದು ಹುಣಸೆಹಣ್ಣಿನ ನೀರನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಒಂಥರ ಸ್ವೀಟು, ಖಾರ ಹುಳಿ ಆ ಥರ ಇರೋ ಟೇಸ್ಟ್, ಇದು ಚೆನ್ನಾಗಿರುತ್ತೆ. ಅದು ಮೇನ್ ಇಂಗ್ರೀಡಿಯೆಂಟ್ ಬಂದು ಗುರೆಳ್ಳು, ಅದೇ ಕುರ್ಷಣಿ ಅಂತೀವಲ್ವ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡೆ ಹಾಕ್ಕೋಬೇಕು, ಹಸಿ ಹಾಕ್ಕೋಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಈಗ ಒಂದು 5 ನಿಮಿಷ ಆದಮೇಲೆ ನೀರು ನೋಡ್ಕೊಂಡೆ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ತಿಕ್ ಬೇಕಾ ಅಥವಾ ತೆಳ್ಳಗಿರಬೇಕಾ ಗ್ರೇವಿ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಿಮಗೆ ಒಂದು 10 ಮಿನಿಟ್ಸ್ ಅಷ್ಟೇ, ಯಾಕೆಂದರೆ ಆಲ್ರೆಡಿ ಕ್ಯಾಪ್ಸಿಕಮ್ನ ಮುಂಚೆನೇ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಒಂದು ಟೈಮ್ ತೊಗೊಳ್ಳಲ್ಲ. ಹಾಗೆ ಒಂದು ಸಣ್ಣ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ಸ್ವೀಟು, ಹುಳಿ ಖಾರ ಅಂತ, ಹಾಗಾಗಿ ನಾನಿಲ್ಲಿ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದು ಒಂದು 5ರಿಂದ 10 ನಿಮಿಷ ಬೆಂದರೆ ಸಾಕು. ಸ್ವಲ್ಪ ಗಟ್ಟಿಯಾಗಿ ಮೇಲೆ ಎಣ್ಣೆ ಬಿಟ್ಕೊಳ್ಳೋಕ್ಕಾದ್ರೆ ಗ್ರೇವಿ ಆಗಿದೆ ಅಂತ. ಈಗ ಆಗಿದೆ. ಮೇಲೆ ಬೇಕಂದರೆ ಕೊತ್ತಂಬರಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಇಷ್ಟಕ್ಕೆ ಎಂಡ್ ಮಾಡ್ಕೋಬೋದು. ಜೋಳದ ರೊಟ್ಟಿ ಹಾಗೆ ನಿಮಗೆ ಯಾವುದೇ ರೀತಿ ಪರೋಟ ಅದಕ್ಕೆಲ್ಲ ಅಂತೂ ತುಂಬ ಸಖತ್ತಾಗಿರುತ್ತೆ. ಚಪಾತಿಗೂ ಕೂಡ, ದೋಸೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುವಂಥ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಆಗಿರ್ತಿದ್ದು ಬದನೆಕಾಯಲ್ಲೂ ಮಾಡ್ಬೋದು, ಹಾಗೆ ಹೀರೆಕಾಯಲ್ಲೂ ಕೂಡ ಮಾಡ್ಬೋದು. ಅದು ನೆಕ್ಸ್ಟ್ ರೆಸಿಪಿಯಲ್ಲಿ ತೋರಿಸ್ಕೊಡ್ತೀನಿ. ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.